ಸೊ 17 ವರ್ಷಗಳ ಬಳಿಕ T20 ವಿಶ್ವಕಪ್ ಗೆದ್ದಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಹಳ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. 11 ವರ್ಷಗಳ ಬಳಿಕ ICC ಟ್ರೋಫಿಯನ್ನ ಗೆದ್ದಿದೆ. ಇತ ರಾಹುಲ್ ಗಾಂಧಿ ಸೇರಿದಂತೆ ಗಣ್ಯರಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. 17 ವರ್ಷಗಳ ಬಳಿಕ ಎರಡನೇ ಬಾರಿಗೆ ವಿಶ್ವಕಪ್ ಕಿರೀಟವನ್ನ ಭಾರತ ತನ್ನ ಮುಡಿಗೆ ಏರಿಸಿಕೊಳ್ತಾ ಇದೆ. ಹಾಗಾಗಿ ಇತ್ತ ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ರಾಹುಲ್ ಗಾಂಧಿ ಅವರಾಗಿರ್ಬೋದು ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಯಾರಿಗೆ ತಾನೇ ಖುಷಿ ಆಗೋದಿಲ್ಲ? ಹಲವಾರು ವರ್ಷಗಳ ಕನಸು ನನಸಾಗ್ತಾ ಇದೆ ಅಂತಂದ್ರೆ ಇದು ನಿಜಕ್ಕೂ ಕೂಡ ಸಂತಸದ ವಾತಾವರಣ. ಹಾಗಾಗಿ ಏನು ನಿನ್ನೆ ಭಾರತದ ಎರಡನೇ ಬಾರಿಗೆ T20 ವಿಶ್ವಕಪ್ನಲ್ಲಿ ಒಂದು ಪ್ರಶಸ್ತಿಯನ್ನ ಗೆದ್ದಿದೆ ಅಂತಾನೆ ಹೇಳ್ಬೋದು. ಬಾರ್ಬಾಡೋಸ್ನಲ್ಲಿ ನಡೆದಂತಹ ಫೈನಲ್ ನಲ್ಲಿ ಟೀಮ್ ಇಂಡಿಯಾ ರೋಚಕ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನ 7 ರನ್ಗಳಿಂದ ಸೋಲಿಸಿದೆ. ಕೇವಲ 7 ರನ್ಗಳಿಂದ ಸೋಲಿಸಿದೆ. ಎಲ್ಲರ ಎದೆಯೂ ಕೂಡ ಒಂದು ಕ್ಷಣ ಲಬ್ ಡಬ್ ಅಂತ ಇತ್ತು. ಕೊನೆ ಮೂಮೆಂಟ್ ನಲ್ಲಿ ಏನಾಗುತ್ತೋ ಏನೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಎಷ್ಟೋ ಪಂದ್ಯಗಳನ್ನ ಸೋತಿದ್ದೀವಿ, ಗೆದ್ದಿದ್ದೀವಿ. ಬಟ್ T20 ಅಂತ ಬಂದಾಗ ಕೊನೆಯ ಹಂತಕ್ಕೆ ಬಂದು ಏನಾದ್ರೂ ಎಡವಟ್ಟು ಆಗ್ಬಿಡುತ್ತಾ ಅನ್ನುವಂಥ ಭಯದ ನಡುವೆನೆ ಭಾರತೀಯರು ಮ್ಯಾಚ್ ಅನ್ನ ನೋಡ್ತಾ ಇದ್ರು. ಕೊನೆ ಗಳಿಗೆಯಂತೂ ಎಲ್ಲರ ಕಣ್ಣಂಚಲ್ಲೂ ಕೂಡ ನೀರು ಬಂದಿದೆ. ಹಲವಾರು ವರ್ಷಗಳ ಕನಸು ನನಸಾಗ್ತಾ ಇದ್ದಂತೆ ಭಾರತೀಯರು ನಿಜಕ್ಕೂ ಕೂಡ ಹುಮ್ಮಸ್ಸಿನಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ಭಾರತ 20 ಓವರ್ಗಳಲ್ಲಿ 7 ವಿಕೆಟ್ ಅನ್ನ ಕಳ್ಕೊಂಡು 176 ರನ್ ಅನ್ನ ಗಳಿಸಿತು. ಉತ್ತರವಾಗಿ ದಕ್ಷಿಣ ಆಫ್ರಿಕಾ 20 ಓವರ್ಗಳಲ್ಲಿ 8 ವಿಕೆಟ್ಗೆ 169 ರನ್ಗಳನ್ನ ಗಳಿಸಲಷ್ಟೇ ಶಕ್ತವಾಗಿದೆ. ಭಾರತ ಎರಡನೇ ಬಾರಿಗೆ T20 ವಿಶ್ವಕಪ್ನಲ್ಲಿ ದಿಗ್ವಿಜಯವನ್ನ ಸಾಧಿಸಿದೆ. ಗಮನಿಸ್ತಾ ಇದ್ದೀರಾ, ಇತ್ತ ರಾಹುಲ್ ಗಾಂಧಿ ಅವರು ಕೂಡ ಕಂಗ್ರ್ಯಾಚುಲೇಷನ್ಸ್ ಅನ್ನ ತಿಳಿಸಿದ್ದಾರೆ. ವರ್ಲ್ಡ್ ಕಪ್ ವಿಕ್ಟರಿಯ ಬಗ್ಗೆ ತಿಳಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸೂರ್ಯ ಅವರಿಗೆ ಬ್ರಿಲಿಯಂಟ್ ಕ್ಯಾಚ್ ರೋಹಿತ್ ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಈ ಟೀಮ್ನಲ್ಲಿ ಯಾರ್ಯಾರೆಲ್ಲ ಕೈ ಜೋಡಿಸಿ ಅವರ ಶಕ್ತಿ ಪ್ರದರ್ಶನವನ್ನ ತೋರಿಸಿ ಭಾರತಕ್ಕೆ ಹಿರಿಮೆಯನ್ನ ತಂದು ಕೊಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಇತ್ತ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕೂಡ T20 ವಿಶ್ವಕಪ್ ಅನ್ನ ಗಳಿಸಿದಂತಹ ಭಾರತ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನಿರ್ಣಾಯಕ ಹಂತದಲ್ಲಿ ನಮ್ಮವರು ತೋರಿದ ಸಂಘಟಿತ ಪ್ರದರ್ಶನ ಪಂದ್ಯದ ದಿಕ್ಕನ್ನೇ ಬದಲಿಸಿತು. ಇಡೀ ಪಂದ್ಯಾವಳಿಯಲ್ಲಿ ಒಂದು ಪಂದ್ಯವನ್ನು ಕೂಡ ಸೋಲದೆ ಅಜೇಯವಾಗಿ ಗೆಲುವನ್ನ ಕಂಡುಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಬಹಳ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. T20 ಜಯಿಸಿದ ಭಾರತ ತಂಡದ ಸಾಧನೆ ನಿಜಕ್ಕೂ ಕೂಡ ಶ್ಲಾಘನೀಯ. ಒಂದು ಹಂತದಲ್ಲಿ ಗೆಲುವಿನ ಸನಿಹಕ್ಕೆ ಬಂದು ಕಡೇ ಕ್ಷಣದಲ್ಲಿ ಪಂದ್ಯ ಸೋತಿರುವಂತಹ ದಕ್ಷಿಣ ಆಫ್ರಿಕಾ ತಂಡದ ಆಟವೂ ಕೂಡ ಮೆಚ್ಚತಕ್ಕದ್ದೇ. ಇದೊಂದು ಐತಿಹಾಸಿಕ ಕ್ಷಣ. ಕ್ರಿಕೆಟ್ ಪ್ರೇಮಿಯಾದ ನನಗೆ ನಮ್ಮವರ ಗೆಲುವು ಅತ್ಯಂತ ಖುಷಿಯನ್ನ ಕೊಟ್ಟಿದೆ. ಕೋಟ್ಯಾಂತರ ಜನರ ಹಾರೈಕೆಗಳು ಕಡೆಗೂ ಕೂಡ ಫಲ ಕೊಟ್ಟಿದೆ. ವಿಶ್ವಕಪ್ ಮರಳಿ ಭಾರತದ ಮಡಿಲನ್ನ ಸೇರಿದೆ ಅಂತ ಈತ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮೂಲಕ ಅವರ ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವುದನ್ನ ಗಮನಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಒಂದು ಕಡೆ ಸಿದ್ದರಾಮಯ್ಯನವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಹೀಗೆ ಹಲವಾರು ನಾಯಕರು ಭಾರತದ ಗೆಲುವನ್ನ ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ದಕ್ಷಿಣ ಆಫ್ರಿಕಾ 4ನೇ ವಿಕೆಟ್ ಅನ್ನ ಕಳ್ಕೊಂಡು ಹರ್ಷದೀಪ್ ಸಿಂಗ್ ಅವರು ಕ್ವಿಂಟನ್ ಡಿ ಕಾಕ್ ಅವರನ್ನ ಔಟ್ ಮಾಡಿದ್ರು. ಡಿ ಕಾಕ್ 31 ಎಸೆತಗಳಲ್ಲಿ 4 ಬೌಂಡರಿ ಹಾಗೂ 1 ಸಿಕ್ಸರ್ ನೆರವಿನಿಂದ 39 ರನ್ ಅನ್ನ ಗಳಿಸಿ ಔಟ್ ಆದ್ರು. ಸದ್ಯ ಎನ್ರಿಚ್ ಕ್ಲಾಸೆನ್ ಮತ್ತು ಡೇವಿಡ್ ಮಿಲ್ಲರ್ ಕ್ರೀಸ್ನಲ್ಲಿದ್ದರು. 13 ಓವರ್ಗಳ ನಂತರ ದಕ್ಷಿಣ ಆಫ್ರಿಕಾದ ಸ್ಕೋರ್ 4 ವಿಕೆಟ್ಗೆ 109 ರನ್ ಅನ್ನ ಗಳಿಸಿತು. ಅವರಿಗೆ 42 ಎಸೆತಗಳಲ್ಲಿ 60 ರನ್ಗಳು ಬಹಳ ಅಂದ್ರೆ ಬಹಳ ಅಗತ್ಯತೆ ಇತ್ತು. ಅವಾಗ ಭಾರತೀಯರ ಹೃದಯವೂ ಕೂಡ ಕೊಂಚ ಒಂದು ಭಯಭೀತ ಆಯಿತು ಅಂತಾನೆ ಹೇಳ್ಬೋದು. ಎಂಡಿಂಗ್ ಮೂಮೆಂಟ್ ನೋಡಿ ಕೇವಲ 7 ರನ್ಗಳಲ್ಲಿ
ಅಭೂತಪೂರ್ವವಾದಂತಹ ಗೆಲುವನ್ನ ಕಂಡಿದೆ. ಇದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತಾಡಿದ್ದಾರೆ. ಭಾರತ ತಂಡಕ್ಕೆ ವಿಶ್ ಮಾಡಿದ್ದಾರೆ. ಏನ್ ಮಾತಾಡಿದ್ರು ಕೇಳ್ತಾ ಹೋಗುದಾದ್ರೆ, ಭವ್ಯ ಭಾರತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಹಳ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ.